ಬೈ ಬರ್ತ್ ಹ್ಯಾಂಡಿಕ್ಯಾಪ್ ಮ್ಯಾಮ್. ಬೈ ಬರ್ತ್ ಪೋಸ್ಟ್ಫೋಲಿಯೋ ಅಂತ ಕರೀತಾರೆ. ಹಾಗೆ ಜಸ್ಟ್ ಇದಂದ್ರೆ ಹೇಗಿರುತ್ತೆ ಅಂತ ನೋಡಿ ಹೋಗ್ಬೇಕಂತ ಹೇಳಿ ಬಂದವಳು. ಬಟ್ ಅವತ್ತು ಗ್ರೌಂಡಿಗೆ ಬನ್ನಿ, ಅವತ್ತು ಈ ಬಾಲ್ ಅವತ್ತು ಹಿಡ್ಕೊಂಡಿನಿ ಮ್ಯಾಮ್. ಅವತ್ತಿಂದ ಇಲ್ಲಿವರೆಗೆ ಅಂದ್ರೆ ನನ್ನೊಂದು ನೆಕ್ಸ್ಟ್ ಲೆವೆಲ್ ತಂದು ನಿಂದಿರ್ಸೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ದು ಇಂಡಿಯಾ ಟೀಮ್ ಕಾಮನ್ವೆಲ್ತ್ ಫಸ್ಟ್ ಟೈಮ್ ಅಂದ್ರೆ ಕ್ವಾಲಿಫೈಡ್ ಆಗೈತಿ. ಕಾಮನ್ವೆಲ್ತಿಗೆ ಇಂಡಿಯಾನೇ ಫಸ್ಟ್ ಟೈಮ್ ಕ್ವಾಲಿಫೈಡ್ ಆದ್ರೆ ಅದರಿಂದ ಕರ್ನಾಟಕ ಟೀಮ್ದಲ್ಲಿ ನಾನು ಒಬ್ಳು ಸೆಲೆಕ್ಷನ್ ಆಗಿರೋದು. ಬೆಳಗಾವಿ ಹುಡುಗಿ ಅಂತ ಹೇಳ್ಕೊಳಕ್ ತುಂಬಾ ಹೆಮ್ಮೆ ಪಡ್ತೀನಿ. ಆಕ್ಚುಲಿ ನಾನು ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಜಾಬ್ನ ರಿಸೈನ್ ಮಾಡಿ ಇದಕ್ಕೆ ಬಂದೆ. ಬಟ್ ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ವಿದ್ಯಾ. ನಿಮಗೆಲ್ಲರಿಗೂ ಲೋಕದರ್ಶನ್ ಡಿಜಿಟಲ್ಗೆ ಸ್ವಾಗತ. ಇವತ್ತು ನಾವು ನಿಮಗೆ ಒಬ್ಬರು ವಿಶೇಷವಾದಂಥ ವ್ಯಕ್ತಿಯನ್ನು ಪರಿಚಯ ಮಾಡಿಸ್ತಿದ್ದೀವಿ. ಅವ್ರು ಯಾರಂತ ಹೇಳಿದರೆ ಸವದತ್ತಿಯ ಆಲದಕಟ್ಟೆಯಿಂದ ಹಿಡಿದು ಅಂತಾರಾಷ್ಟ್ರೀಯ ಕ್ರೀಡಾಂಗಣದವರೆಗೂ ಹೋಗಿ 10 ಮೆಡಲ್ ತಂದ ಸಾಧಕಿ ಇವತ್ತು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ನಮಸ್ಕಾರ ಮೇಡಮ್. ನಮಸ್ತೆ ಮ್ಯಾಮ್. ನಿಮ್ಮ ಪರಿಚಯ? ನನ್ನ ಹೆಸರು ಲಕ್ಷ್ಮೀ ರಾಯಣ್ಣವರಂತ ಮ್ಯಾಮ್. ನನ್ನ ಊರು ಬಂದುಬಿಟ್ಟು ಆಲದಕಟ್ಟೆ ಮತ್ತು ಒಂದು ಸಣ್ಣ ಹಳ್ಳಿ, ಸವದತ್ತಿ ತಾಲೂಕು, ಬೆಳಗಾಂ ಡಿಸ್ಟಿಕ್ ಮ್ಯಾಮ್. ಒಂದು ಸಣ್ಣ ಹಳ್ಳಿಯಿಂದ ಬಂದಿದ್ದರಿಂದ ನಮ್ಮ ಪಪ್ಪ ಮಮ್ಮಿ ಕೂಡ ಫಾರ್ಮರ್ ಕೆಲಸ ಮಾಡ್ತಾರೆ. ಮಮ್ಮಿ ಹೌಸ್ ವೈಫು, ನಾನೊಬ್ಬಳೆ ಮಗಳು. ಅಲ್ಲಿಂದ ನಂದು ಫಸ್ಟ್ ಈ ಫೀಲ್ಡಿಗೆ ಯಾವ ಥರ ಬಂದಿನಿ ಅಂದರೆ ಬಾಸ್ಕೆಟ್ಬಾಲ್ ಫೀಲ್ಡಿಗೆ ನಂದು ಎಜುಕೇಷನ್ ಎಲ್ಲ ನಮ್ಮೂರಲ್ಲಿ ಹಳ್ಳಿಯಲ್ಲಿ ಆಗಿದೆ. ಪ್ರೈಮರಿ, ಹೈಸ್ಕೂಲ್ ಎಲ್ಲ ಡಿಗ್ರಿ ಸವದತ್ತಿ ತಾಲೂಕು ಆಲದಕಟ್ಟೆ ಅಲ್ಲೇ ಎಲ್ಲ ಆಗಿದ್ರಿಂದ ಮತ್ತು ಡಿಗ್ರಿ ಕಾಲೇಜ್ ನಂದು ವಯಸ್ಸತ್ತ ಬೈ ಬರ್ತ್ ಹ್ಯಾಂಡಿಕ್ಯಾಪ್ ಮ್ಯಾಮ್. ಬೈ ಬರ್ತ್ ಪೋಸ್ಟ್ಫೋಲಿಯೋ ಅಂತ ಕರೀತಾರೆ. ಪೋಸ್ಟ್ಫೋಲಿಯೋ ಅಲ್ಲಿಂದ ನಾ ಹ್ಯಾಂಡಿಕ್ಯಾಪ್ಟ್ ಅಂತಂದ್ರೆ ಸ್ವಲ್ಪ ಹಳ್ಳಿ ಒಳಗೆ ಸ್ವಲ್ಪ ಭಯ ಜಾಸ್ತಿ ಇಲ್ಲ ಪೇರೆಂಟ್ಸ್ಗೆ. ಆ ರೀತಿಯಿಂದ ನಂದು ಪ್ರೈಮರಿ ಎಲ್ಲ ನಮ್ಮ ಊರಲ್ಲಿ ಮುಗಿಯುತ್ತೆ. ಪ್ರೈಮರಿ ಮುಗಿದ ತಕ್ಷಣ ನಂದು ಹೈಸ್ಕೂಲ್ ಬಸ್ ಹತ್ತಿ ಹೋಗ್ಬೇಕಾಕತಿ. ಅಲ್ಲಿಗೆ ಹೋಗ್ಬೇಕಂದ್ರೆ ಸ್ವಲ್ಪ ಭಯ ಪಟ್ಕೊಂಡು ಏನು ಮಾಡ್ತಾರೆ ನಮ್ಮ ಪೇರೆಂಟ್ಸ್ ಎಲ್ಲ ನಮ್ಮ ಅತ್ತೆ ಮನೆಯಲ್ಲಿಟ್ಟು ಸ್ಟಡಿಗೆ ಅಂತ ಇಡ್ತಾರೆ. ಅಲ್ಲೇ ನಾನು PUC ಡಿಗ್ರಿಯನ್ನೆಲ್ಲ ಅಲ್ಲೇ ಮುಗಿಸ್ಕೊತೀನಿ. ಅದರದ್ದೇನು ಡಿಗ್ರಿ ಮುಗಿಸಿದ ತಕ್ಷಣ ಏನು ಮಾಡಬೇಕು ಅಂತ ನಂಗೆ ಏನು ಚೂಸ್ ಮಾಡ್ಕೋಬೇಕು, ಏನು ಮಾಡಬೇಕು ಅಂತ ತಿಳಿಯಂಗಿಲ್ಲ. ಬಟ್ ಆಮೇಲೆ ನಾನು ಹಾಗೆ ನನ್ನ ಅಣ್ಣನ ಪರ್ಪೋಸ್ ಇದ್ರೆ MA ಪೊಲಿಟಿಕಲ್ ಸೈನ್ಸ್ ಮಾಡ್ತೀನಿ ಮೇಡಮ್. MA ಪೊಲಿಟಿಕಲ್ ಸೈನ್ಸ್ ಮಾಡಿ ಆಗ ನನಗೆ 2018 ಒಂದು ಬೆಸ್ಟ್ ಅಪರ್ಚುನಿಟಿ ಅಂದರೆ ಇದು ಬಾಸ್ಕೆಟ್ಬಾಲ್ ಸಿಗುತ್ತೆ ಮೇಡಮ್. ಅದು ನಮ್ಮ ಸರ್ ಬಸಪ್ಪ ಸುನದೋಳಿ ಅವರಿಂದ ನನಗೆ ಸಿಗ್ತಾ ಇದೆ ಈ ಚಾನ್ಸ್. ಬಟ್ ಈ ಚಾನ್ಸ್ ಸಿಕ್ಕ ಮೇಲೆ ನಾನು ಗ್ರೌಂಡಿಗೆ ಬರೋಕ್ಕೆ ಒಂದು 2 ಮಂತ್ ತೊಗೊಂಡಿನಿ ಮ್ಯಾಮ್. 2 ಮಂತ್ ತೊಗೊಂಡು ಒಂದು ಸಂಡೇ ನಾನು ಹಾಗೆ ಜಸ್ಟ್ ಇದಂದ್ರೆ ಹೇಗಿರುತ್ತೆ ಅಂತ ನೋಡಿ ಹೋಗ್ಬೇಕಂತ ಹೇಳಿ ಬಂದವಳು. ಬಟ್ ಅವತ್ತು ಗ್ರೌಂಡಿಗೆ ಬನ್ನಿ, ಅವತ್ತು ಈ ಬಾಲ್ ಅವತ್ತು ಹಿಡ್ಕೊಂಡಿನಿ ಮ್ಯಾಮ್. ಅವತ್ತಿಂದ ಇಲ್ಲಿವರೆಗೆ ಅಂದ್ರೆ ನನ್ನೊಂದು ನೆಕ್ಸ್ಟ್ ಲೆವೆಲ್ ತಂದು ನಿಂದಿರ್ಸೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು 2018 ಜಾಯಿನ್ ಆದರೂ ಕೂಡ ನಾನು ನ್ಯಾಷನಲ್ ಆಡಿದ್ದು 2019 ಫಸ್ಟು ಪಂಜಾಬ್ನಲ್ಲಿ. ಆಗ ನಮ್ಮದು ಬ್ರೋಂಜ್ ಮೆಡಲ್ ಆಯಿತು ಮೇಡಮ್. ಅಲ್ಲಿಂದ ಮತ್ತು ನೆಕ್ಸ್ಟ್ ಅದೇ ನಾನು ಒಂದು 6 ಮಂತ್ ಪ್ರಾಕ್ಟೀಸ್ ಆದಮೇಲೆ ನಾನು ಬ್ಯಾಂಕಾಕ್ ಕ್ಯಾಂಪ್ಗೆ ಹೋಗ್ತೀನಿ. ಕ್ಯಾಂಪಿಗೆ ಹೋಗಿ ಇಂಡಿಯಾ ಕ್ಯಾಂಪ್ ಹೋಗ್ತೀನಿ. ಅಲ್ಲಿ ನಂದು ಇಂಡಿಯಾ ಟೀಮ್ ಸೆಲೆಕ್ಷನ್ ಆಗಂಗಿಲ್ಲ. ಬಟ್ ನಾ ಏನು ಹೆದರಂಗಿಲ್ಲ. ಯಾಕೆ ಸೆಲೆಕ್ಷನ್ ಆಗಿಲ್ಲ ಅಂದರೆ ನಾನು ಇನ್ನೂ ಏಬಲ್ ಇಲ್ಲ ಸೆಲೆಕ್ಷನ್ ಆಗೋದಕ್ಕೋಸ್ಕರ. ಇನ್ನೂ ಪ್ರಾಕ್ಟೀಸ್ ಮಾಡಬೇಕು ಅಂತೇಳಿ ಮತ್ತೆ ಪ್ರಾಕ್ಟೀಸ್ ಮಾಡ್ತೀನಿ. ಚಾಲೆಂಜ್ ಆಗಿ ತೊಗೊಂಡು ಪ್ರಾಕ್ಟೀಸ್ ಮಾಡ್ತೀನಿ. ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅಚಾನಕ್ ಕೋವಿಡ್ ಬರುತ್ತೆ ಮ್ಯಾಮ್. ಕೋವಿಡಲ್ಲಿ ಏನು ಮಾಡಬೇಕು, ಸ್ಪೋರ್ಟ್ಸ್ ಪರ್ಸನ್ ಅಂದರೆ ಏನು ಮಾಡಬೇಕು, ಒಂದು ಗ್ರೌಂಡ್ ಬೇಕು ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ. ಅಂಥ ಟೈಮಲ್ಲಿ ಏನು ಮಾಡ್ಬೇಕಂದ್ರೆ ನಮ್ಮ ವಿಶ್ವಾಸ್ ಫೌಂಡೇಶನ್ ಥ್ರೋದಿಂದ ಏನು ಮಾಡಿದ್ರು, ಆನ್ಲೈನ್ ಪ್ರೋಗ್ರಾಮ್ಸ್ ಹಾಕಿದ್ರು. ಅಂದರೆ ಸ್ಪೋರ್ಟ್ಸ್ ಪರ್ಸನ್ಗೆ ಫಿಸಿಕಲಿ ಫಿಟ್ ಇರೋದಂದ್ರೆ ಇಂಪಾರ್ಟೆಂಟ್ ಇರುತ್ತೆ. ಅದು ಅವರು ಆನ್ಲೈನ್ ಪ್ರೋಗ್ರಾಮ್ ಹಾಕೊಂಡಿದ್ರು. ಅಲ್ಲಿಂದ ನಾವು ಎಕ್ಸಸೈಸ್ ಮಾಡೋದಾಗಲಿ ಇದು ಮಾಡೋದಾಗಲಿ ಅಂದ್ರೆ ಅವರು ನಂಗೆ ಒಂದು ರೀತಿ ವಿಶ್ವಾಸ್ ಫೌಂಡೇಶನ್ದವರು ಸಪೋರ್ಟ್ ಮಾಡಿದ್ರು. ಅಲ್ಲಿಂದ ನಾವು ಅದನ್ನ ಗಿವ್ ಅಪ್ ಮಾಡಲಿಲ್ಲ ಬಾಸ್ಕೆಟ್ಬಾಲ್. ಇನ್ನು ಕಂಟಿನ್ಯೂ ಮತ್ತು ಆನಂತರ ಕೋವಿಡ್ ನಂತರ ನಾವು ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡಿ ನ್ಯಾಷನಲ್ ಮತ್ತೆ ಸೆಲೆಕ್ಷನ್ ಆಗ್ತೀವಿ. ರಾಜೇಂದ್ರನಿಗೆ ನ್ಯಾಷನಲ್ನಲ್ಲಿ ಅಲ್ಲಿ ಕೂಡ ಸಿಲ್ವರ್ ಮೆಡಲ್ ಮಾಡ್ತೀವಿ ಫಸ್ಟ್ ಟೈಮ್ ಮೇಡಮ್. ಸಿಲ್ವರ್ ಮೆಡಲ್ ಮಾಡಿ ಸೌತ್ ಝೋನಲ್ಲಿ ಬೆಸ್ಟ್ ಪ್ಲೇಯರ್ ಇದೆಲ್ಲ ತೊಗೊಂಡು ನಂತರ ಅಲ್ಲಿ ನಂದು ಫಸ್ಟ್ ಇಂಡಿಯಾ ಟೀಮ್ ಸೆಲೆಕ್ಷನ್ ಆಗ್ತೀನಿ ಮೇಡಮ್. ನಾನು ಬ್ಯಾಂಕಾಕ್ ಹೋಗ್ತೀನಿ. ಫಸ್ಟ್ ಇಂಟರ್ನ್ಯಾಷನಲ್ ಸೆಲೆಕ್ಷನ್ ಅಂದು ಅಂದರೆ 2024 ಫಸ್ಟ್ ಇಂಟರ್ನ್ಯಾಷನಲ್ ಆಡಿದೆ. ಅದು ಅಲ್ಲಿ ನಂತರ ನೆಕ್ಸ್ಟ್ ಬ್ಯಾಕ್ ಟು ಬ್ಯಾಕ್ ಡ್ರೀಮ್ ಅಂದರೆ ಬ್ಯಾಕ್ ಟು ಬ್ಯಾಕ್ ಇಂಡಿಯಾ ಆಡಬೇಕಂತ ಕನಸು. ಅಲ್ಲಿವರೆಗೆ ನಾ ಇಂಚಿಟ್ಟು ಇಂಡಿಯಾ ಆಡ್ತೀನಿ ಅನ್ನೋ ಹೋಪ್ ಇಟ್ಕೊಂಡಿರಲಿಲ್ಲ. ಬಟ್ ನಾ ಇಂಡಿಯಾ ಆಡೋಕ್ಕೆ ಕಾರಣ ಏನಂತಂದ್ರೆ ಯಾವತ್ತಿದ್ರೂ ಒಬ್ಬ ಸ್ಟೂಡೆಂಟ್ ಆಗಲಿ ಒಬ್ಬರು ಪ್ಲೇಯರ್ ಆಗಲಿ ಏನೋ ಅಚೀವ್ಮೆಂಟ್ ಆಗಬೇಕಂದ್ರು ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ ಹೇಳ್ತಾರೆ. ಅದೇ ರೀತಿ ನನಗೆ ಕೋಚಿಂಗ್ ನಾ ಫಸ್ಟ್ ಸ್ಟಾರ್ಟಿಂಗ್ ನಿಂತರ ಇಲ್ಲಿವರೆಗೂ ಬಂದು ತಲುಪಕ್ಕೆ ಕಾರಣ ಅಂದರೆ ನಮ್ಮ ಬಸಪ್ಪ ಸುನದೋಳಿ ಸರ್ ಅವ್ರು ಬೆಸ್ಟ್ ಕೋಚಿಂಗ್ ಇದ್ರೆ ನನ್ನ
ಕೋಚ್ ಮಾಡಿದ್ರಿಂದ ಈ ಲೆವೆಲಿಗೆ ಬಂದೇನೆ ಅಂತ ಹೇಳಕ್ ಅಂತಾರಾಷ್ಟ್ರೀಯವರೆಗೂ ಚಾನ್ಸ್ ಸಿಕ್ಕಿತ್ತು. ಅದೇ ರೀತಿ ನಾನು 25 ಕೂಡ ನನ್ನ ಇಂಟರ್ನ್ಯಾಷನಲ್ ಸೆಲೆಕ್ಷನ್ ಆಗಿದೆ ಮೇಡಮ್. ಆದ ನಂತರ ಈಗ ನಮ್ದು ಇಂಡಿಯಾ ಟೀಮ್ ಕಾಮನ್ವೆಲ್ತ್ ಫಸ್ಟ್ ಟೈಮ್ ಅಂದ್ರೆ ಕ್ವಾಲಿಫೈಡ್ ಆಗೈತಿ. ಕಾಮನ್ವೆಲ್ತ್ಗೆ ಇಂಡಿಯಾನೇ ಫಸ್ಟ್ ಟೈಮ್ ಕ್ವಾಲಿಫೈಡ್ ಆದ್ರೆ ಅದರಿಂದ ಕರ್ನಾಟಕ ಟೀಮ್ದಲ್ಲಿ ನಾನು ಒಬ್ಳು ಸೆಲೆಕ್ಷನ್ ಆಗಿ ಬೆಳಗಾವಿ ಹುಡುಗಿ ಅಂತ ಹೇಳ್ಕೊಳಕ್ ತುಂಬಾ ಹೆಮ್ಮೆ ಪಡ್ತೀನಿ. ಇವಾಗ ನೀವು ಬ್ಯಾಂಕಾಕ್ ಜರ್ನಿ ಹೇಳಿದ್ರಲ್ಲ, ಅಲ್ಲಿ ಆಟ ಆಡ್ಬೇಕಾದ್ರೆ ಯಾವುದು ತೊಂದರೆ ಆಗ್ಲಿಲ್ಲ ನಿಮ್ಗೆ? ಈ ಕಾಲಿದಾಗೈತಿ ಈ ತರ ಎಲ್ಲ ನೋವು? ಆಕ್ಚುಲಿ ಮೇಡಮ್ ಏನಂತಂದ್ರೆ ಆಟ ಆಡ್ಬೇಕಂದ್ರೆ ಆಟ ಟೈಮ್ದಲ್ಲಿ ಒಂಥರ ಇದನ್ನ ನಾವು ಬಾಸ್ಕೆಟ್ಬಾಲ್ ಇಷ್ಟಪಡೋದ್ರಿಂದ ಆಟ ಆಡುವಾಗ ಏನು ಅನ್ಸೋದಿಲ್ಲ. ಗೇಮ್ ಆಡೋ ಟೈಮ್ದಲ್ಲಿ ನಾವು ಸ್ಲಿಪ್ ಆಗಿ ಬೀಳ್ತೀವಿ. ಬಿದ್ದ ನಂತರ ಒಂದೊಂದು ಕೆಲವು ಟೈಮ್ದಲ್ಲಿ ನಾವೇ ಹೇಳ್ತೀವಿ. ಜಾಸ್ತಿ ಪೆಟ್ಟಾಗಿದ್ರೆ ನಮ್ಗೆ ಹೇಳೋಕ್ಕಾಗಲ್ಲ, ಯಾರೋ ಬಂದು ಹೆಲ್ಪ್ ಮಾಡ್ತಾ ಎಬ್ಬಿಸ್ತಾರೆ. ಆಗ ನೋವು ಏನೂ ಗೊತ್ತಾಗಲ್ಲ. ಆಮೇಲೆ ರೂಮಿಗೆ ಹೋದ್ಮೇಲೆ ನೋವು ಆಗ್ಯದಂತ ನೋವೆಲ್ಲ ಗೊತ್ತಾಗ್ತಾವೆ. ಬಟ್ ಬಿಕಾಸ್ ಹೆಂಗಿದ್ರೆ ನಾವು ಗೇಮಲ್ಲಿ ಬೀಳೋದು ಹೇಳೋದು ಸಹಜನ. ನಾನು ಹೇಳ್ಬೇಕಂದ್ರೆ ಈ ಸರ್ತ ಬ್ಯಾಂಕಾಕ್ ಥೈಲ್ಯಾಂಡಲ್ಲಿ ಇಂಟರ್ನ್ಯಾಷನಲ್ ಮೇನ್ 5 ಆಡಿದ್ದೀನಿ. ಮೇನ್ 5 ಅಂದ್ರೆ ಒಂದು ಗ್ರೇಟ್ ಅಂತ ಹೇಳಿ ನನ್ನ ಡ್ರೀಮ್ ಇತ್ತು. ಅದು ಮೇನ್ 5 ಆಡ್ಬೇಕಂತ ಕಂಪ್ಲೀಟ್ ಮಾಡ್ಕೊಂಡು ಅಲ್ಲಿ ಜಾಸ್ತಿ ಟೈಮ್ ಬಿದ್ದಿದ್ದೀನಿ. ನಾನು ಹೇಳ್ಬೇಕಂದ್ರೆ ಈಗ ಆ್ಯಕ್ಚುಲಿ ಲೆಫ್ಟ್ ರೈಟ್ 2 ಹ್ಯಾಂಡ್ ಕೂಡ ನಾನು ಇಂಜುರಿ ಆಲ್ರೆಡಿ ಆಟದಲ್ಲಿ ಗೇಮ್ ಮಾಡ್ಕೊಂಡಿನಿ. ಆದರೆ ಬಟ್ ಬಿಕಾಸ್ ಆಮೇಲೆಲ್ಲ ಟ್ರೀಟ್ಮೆಂಟ್ ತೊಗೊಂಡು ಕಡಿಮೆ ಮಾಡ್ಕೊಂಡಿನಿ. ಆ ಜರ್ನಿ ಒಳಗೆ ನಿಮ್ಮ ಅನುಭವ ಆಮೇಲೆ ಖುಷಿ ಯಾವ ರೀತಿಯಾಗಿತ್ತು? ಆ್ಯಕ್ಚುಲಿ ನನ್ನ ಖುಷಿ ಅನ್ನೋಕ್ಕಿಂತ ನಮ್ಮ ಕರ್ನಾಟಕ ಟೀಮ್ ಭಾಳ ಖುಷಿ ಪಡ್ತು, ನಮ್ಮ ಅಸೋಸಿಯೇಷನ್ ಭಾಳ ಖುಷಿ ಪಡ್ತು, ನನ್ನ ಫ್ಯಾಮಿಲಿ ಭಾಳ ಖುಷಿ ಪಡ್ತು ಅಂತ ಹೇಳಿದ್ರೆ. ಅಂದರೆ ಯಾರಿಗೂ ಅಚೀವ್ ಮಾಡದಿರೋದು ಈ ರೀತಿ ಡಿಸೇಬಲ್ ಆಗಿ ಅಲ್ಲಿ ಮಟ್ಟ ಹೋಗಿ ಅಂದರೆ ಒಂಥರ ಹೇಗೆ ಹೋಗ್ತಾರೆ ಅನ್ನೋ ಭಯ ಇರ್ತಲ್ಲ, ಆ ಭಯ ಎಲ್ಲ ನಾವು ಮೀರಿಸ್ಕೊಟ್ಟಿದ್ದು. ಬಟ್ ಈ ಇಂಟರ್ನ್ಯಾಷನಲ್ ಈ ಬಾಸ್ಕೆಟ್ಬಾಲ್ ನನಗೆ ಜೀವನ ಅನ್ನೋದು ಏನಂತ ಕಲಿಸ್ಕೊಡ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಈ ಬಾಸ್ಕೆಟ್ಬಾಲ್ ಜೊತೆಗೆ ಮತ್ತು ಬೇರೆ ಕೆಲಸ? ಆ್ಯಕ್ಚುಲಿ ನಾನು ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಮೇಡಮ್. ಯಾವ ಸಬ್ಜೆಕ್ಟ್? ನಂದು SS ಮತ್ತು ಕನ್ನಡ ಸಬ್ಜೆಕ್ಟ್ ಮ್ಯಾಮ್. ಗೌರ್ಮೆಂಟ್ ಸ್ಕೂಲ್ ಅಲ್ಲೇ ನಮ್ಮೂರಲ್ಲಿ ಆಲದಕಟ್ಟೆ KM ಗೌರ್ಮೆಂಟ್ ಸ್ಕೂಲ್ ಹೈಯರ್ ಪ್ರೈಮರಿ ಸ್ಕೂಲ್, ಅಲ್ಲಿ ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ವರ್ಕ್ ಮಾಡಬೇಕಾದ್ರ ಸಂದರ್ಭದಲ್ಲಿ ಏನು ಅಂತಂದ್ರೆ ನಂದು ಇಂಟರ್ನ್ಯಾಷನಲ್ ಕ್ಯಾಂಪ್ಗೆ ಹೋಗುವಂಥ ಟೈಮ್ದಲ್ಲಿ ನನಗೆ ಸೂಟಿ ಕೊಡಂಗಿಲ್ಲ ಅಂತಂದರೆ. ಅಂದರೆ ಆ್ಯಕ್ಚುಲಿ ಗೆಸ್ಟ್ ಟೀಚರ್ ಅಂದರೆ ಸೂಟಿ ಕೊಡಂಗಿಲ್ಲ, ಅಂದರೆ ಹುಡುಗರ್ದೆಲ್ಲ ಎಜುಕೇಷನ್ ಹಾಳಾಗುತ್ತೆ ಅನ್ನೋದು. 1 ಮಂತ್ ಸೂಟಿ ಕೊಡಲ್ಲ ಅನ್ನೋ ಕಾರಣಕ್ಕೆ ನಾನು ಜಾಬ್ನ ರಿಸೈನ್ ಮಾಡಿಬಿಟ್ಟೆ ಮೇಡಮ್. ಜಾಬ್ನ ರಿಸೈನ್ ಮಾಡಿ ಇದಕ್ಕೆ ಬಂದೆ. ಬಟ್ ಸೆಲೆಕ್ಷನ್ ಆಗೋದು ಬಿಡೋದು ಸೆಕೆಂಡರಿ. ಬಟ್ ನಾವು ಇಷ್ಟಪಟ್ಟಿವಲ್ಲ ಅದಕ್ಕೇನು ಕೊಡಬೇಕು ಅದನ್ನ ಕೊಟ್ಟರೆ ನಾವು ನಮ್ಮ 100% ಎಫರ್ಟ್ ನಾವು ಹಾಕಿದ್ರೆ ನಮಗೆ ಡ್ರೀಮ್ ಕಂಪ್ಲೀಟ್ ಮಾಡುತ್ತೆ ಅಂತ ಹೋಪ್ ಇಟ್ಕೊಂಡು ಬಂದೆ. ಹೋಪ್ ಸಕ್ಸಸ್ ಆಯ್ತು. ಒಟ್ಟಿನಲ್ಲಿ ಬಹಳ ಖುಷಿ ಆಗೈತೆ. ನಿಮ್ಮ ಊರಲ್ಲೆಲ್ಲ ಹೆಂಗೆ? ಊರಲ್ಲೆಲ್ಲ ಒಂಥರ ಹಬ್ಬ ಸೆಲೆಬ್ರೇಟ್ ಮಾಡ್ತಾರಲ್ಲ ಆ ಥರ ಎಲ್ಲರೂ ಒಂಥರ ರೆಸ್ಪೆಕ್ಟ್ಫುಲ್ ಆಗಿ ನೋಡ್ತಾರೆ. ಮೊದಲೇನು ಬಿಡು ಇವಳು ಒಂದು ಆರ್ಡಿನರಿ ಹುಡುಗಿ, ಫಸ್ಟ್ ಹೆಂಗಿರ್ತದೆ ಅಂದ್ರೆ ಇವು ಏನು ಮಾಡ್ತಾಳು ಹ್ಯಾಂಡಿಕ್ಯಾಪ್ಟ, ಯಾಕೆ ಕಳಿಸ್ತೀರಿ, ಏನಾದರೂ ಮಾಡ್ಕೊಂಡ್ಲ ಅಂದ್ರೆ ಏನು ಮಾಡ್ತೀರಿ, ಏನಾದ್ರು ಇಂಜುರಿ ಆದ್ರೆ ಏನು ಮಾಡ್ತೀರಿ, ಈಗೆಲ್ಲ ಹೆಣ್ಮಗಳು ಎಲ್ಲಿ ಹೊರಗೆ ಹೋಗ್ಬಾರ್ದು, ಅದೇ ರೀತಿ ಡಿಸಬಿಲಿಟಿ ಇರೋ ಹೆಣ್ಮಕ್ಳನ್ನ ಕಳಿಸ್ಬೇಡ್ರಿ ಅನ್ನೋ ಮಾತಿರುತ್ತೆ. ಅದೇ ಬಿಕಾಸ್ ಅಂದ್ರೆ ಹಳ್ಳಿಯಲ್ಲಿ ಅಂದ್ರೆ ಇದೆಲ್ಲ ಜಾಸ್ತಿನೇ ಇರುತ್ತೆ. ಜಾಸ್ತಿನೇ ಇರ್ಬೇಕಾದಂತ ಸಮಯದಲ್ಲಿ ಏನಾತಂದ್ರೆ ನನ್ಗೆ ಅದನ್ನ ನಮ್ಮ ಪಪ್ಪಾಜಿ ಮನಸ್ಸಲ್ಲಿ ಇದ್ದದಂತ ಭಯನ ಹೋಗ್ಲಾಡ್ಸಿದೆ ನಾನು. ಇವತ್ತು ಅವ್ರಿಗೆ ನನ್ನ ಕಣ್ ಮುಚ್ಚಿನ ಎಲ್ಲಿ ಹೋಗ್ತಾನಂದ್ರು ಕಳಿಸ್ತಾರೆ. ಇವತ್ತು ನಂದು ಕಾಮನ್ವೆಲ್ತ್ ಸೆಲೆಕ್ಷನ್ ಆಗಿದೆ, UK ಸ್ಕಾಟ್ಲ್ಯಾಂಡ್ ಹೊಂಟೀನಿ ಮೇಡಮ್. ಈಗಾದ್ರೂ ಅವರು ಭಾಳ ಅಂದ್ರೆ ಇದು ದೊಡ್ಡ ಬಿಗ್ ಅಚೀವ್ ಅಂತ ತಿಳ್ಕೊಂಡಿದ್ದಾರೆ. ನಾನ್ಕಿಂತ ಜಾಸ್ತಿ ನಮ್ಮ ಊರಲ್ಲಿ ಎಲ್ಲರೂ ಒಂಥರ ಒಂದ್ ಹೆಣ್ಮಗಳ ಇಂಟರ್ನ್ಯಾಷನಲ್ ಲೆವೆಲ್ ಒಳಗೆ ಆಡತಾಳ ಅಂದ್ರೆ ಮೊದ್ಲೆಲ್ಲ ಹೆಣ್ಮಕ್ಳ ಹೊರಗಡೆ ಹೋಗ್ಬಾರ್ದು ಆ ತರ ಇದ್ ಮಾಡ್ತಿದ್ರು. ಇವಾಗ ಅದನ್ನ ಬ್ರೇಕ್ ಮಾಡಿ ನೀವು ಮುಂದೆ ಹೋಗಾತೀರಿ ಅಂತ ಹೆಮ್ಮೆ ಪಡತ್ತಾರ. ಇಡೀ ನಮ್ಮ ಆಕ್ಚುಲಿ ನಮ್ಮ ತಾಲೂಕದಲ್ಲೇ ಯಾರು ಮಾಡಿಲ್ಲ ಅಂತ ಸಾಧನೆ ನೀವು ಮಾಡಿ ಅಂತ ಎಲ್ಲರೂ ಹೇಳ್ತಿರ್ತಾರೆ, ಬಂದು ಮಾತಾಡ್ಸಿರ್ತಾರೆ. ನಾನು ಬಿಕಾಸ್ ಎಲ್ಲೇ ಹೋದ್ರು ನಾ ಎಲ್ಲೇ ಆಟ ಹೊಂಟ್ರು ಕರೆದು ಮಾತಾಡ್ಸೋದಾಗ್ಲಿ, ಒಂದು ಅಪ್ರಿಸಿಯೇಟ್ ಮಾಡೋದು, ಒಂಥರ ಅವರಲ್ಲೇ ಒಂದು ಒಳ್ಳೆ ಪ್ರೌಡ್ ಫೀಲ್ ನಾವು ಇದು ಮಾಡ್ತಾರೆ ಮೇಡಮ್. ಇವಾಗ UK ಹೋಗಾತಿರಲ್ಲ, ಎಷ್ಟು ಎಕ್ಸೈಟ್ಮೆಂಟ್ ಐತಿ? ಏನೇನು ತಯಾರಿ ಮಾಡತ್ತೀರಿ? ಸಿಕ್ಕಾಪಟ್ಟಿ ಗೇಮ್ಗೋಸ್ಕರ ಡಯಟಿಂಗ್ ಆಗಲಿ ಎಕ್ಸಸೈಸ್ ಆಗಲಿ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಮೇಡಮ್. ಯಾಕಂದರೆ ನಂದು ಕಾಮನ್ವೆಲ್ತ್ ಇಂಡಿಯಾ ಟೀಮ್ನಿಂದ ಆಡತ್ತೀನಿ ಅಂದ್ರಂದು ಪ್ರೌಡ್ ಮೂಮೆಂಟ್. ನಾನು ಇಂಡಿಯನ್ ಅಂತ ಹೇಳ್ಕೊಳಕ್ಕೆ ನಾ ಹೆಂಗಾದರೂ ಮಾಡಿ ನಾನು ಇಂಡಿಯಾಕ್ಕೆ ಒಂದು ಮೆಡಲ್ ತಂದು ಕೊಡಲೇಬೇಕು ಅನ್ನೋ ಪೊಸಿಷನ್ಗೆ ನಾನು ಪ್ರಾಕ್ಟೀಸ್ ಮಾಡತ್ತೀನಿ ಮೇಡಮ್. ನನಗೆ ಭಾಳ ಖುಷಿ ಐತೆ, ಎಕ್ಸೈಟ್ಮೆಂಟ್ ಸಿಕ್ಕಾಪಟ್ಟೆ ಇದೆ ಮ್ಯಾಮ್. ಎಲ್ಲ ಹೆಣ್ಮಕ್ಳಿಗೆ ಏನಂತ ಹೇಳಕ್ಕೆ ಇಷ್ಟಪಡ್ತೀರಿ ನೀವು ಕೊನೆಯದಾಗಿ ಏನಂತಂದರೆ, ನಾವು ಹೊರಗೆ ಬೀಳೋ ಮಟ್ಟ ನಮ್ಗೆ ಸಮಾಜ ಆಗಲಿ ಪ್ರಪಂಚ ಆಗಲಿ ಏನು ಅನ್ನೋದು ಗೊತ್ತಾಗೋದಿಲ್ಲ.
ಹಿಂದೆ ಮುಂದೆ ಮಾತಾಡ್ಕೊಳ್ಳೋರು 1000 ಮಾತಾಡ್ಕೋತಾರೋ ಅದನ್ನೆಲ್ಲ ತಲೆ ಕೆಡಿಸ್ಕೋಬೇಡ್ರಿ. ನಿಮ್ಮ ಅಚೀವ್ಮೆಂಟು, ನಿಮ್ಮ ಡ್ರೀಮ್, ನಿಮ್ಮ ಕನಸು ಏನಿಲ್ಲ ಅದಕ್ಕೆ ಒಂದು ಹೆಜ್ಜೆನ ಹೊರಗಿಟ್ಟು ನೋಡ್ರಿ. ಅದು ನಿಮ್ಗೆ ಏನು ಕಲಿಸ್ಬೇಕಲ್ಲ ಎಲ್ಲ ಪಾಠನ ಕಲಿಸುತ್ತೆ, ಎಲ್ಲಾನು ತಿಳಿಸ್ಕೊಡ್ತೈತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಟಾಕ್ ಟೈಮ್ ವಿತ್ ಲೋಕ್ ದರ್ಶನ್ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಇಂತಹ ಆಸಕ್ತಿದಾಯಕ ವಿಷಯಗಳು ಮತ್ತು ವಿಶೇಷ ಸಂದರ್ಶನಗಳಿಗಾಗಿ ನಮ್ಮ ಚಾನಲ್ ಅನ್ನ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರಗಳು.